ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಜೀನಾ ಮಾರ್ಟಿಸ್. ಇವತ್ತು ನಾನು ನನ್ನ ಮಗಳ ಮನೆಗೆ ಶುಕ್ರವಾರ ಟೀ ಕುಡಿಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಅವಳು ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ಅಂತ ಕರೆದ್ಲು. ಸೊ ನಾವು ಅವರ ಮನೆಗೆ ರೀಚ್ ಆದಮೇಲೆ ನಾನೊಂದು ಎಂಟ್ರೆನ್ಸಲ್ಲಿ ಅವಳದೊಂದು ಚಿಕ್ಕ ವಿಡಿಯೋ ತೆಗೆದೆ ಮನೆಯದ್ದು. ಅಂದರೆ ಎಂಟ್ರೆನ್ಸಲ್ಲಿ ಹೂ ಇಟ್ಟಿದ್ದು ಅದನ್ನು. ನಂತರ ಹೊರಗಡೆ ಸ್ವಲ್ಪ ಹೋಗಿ ಕುತ್ಕೊಳ್ಳುವ ಅಂತ. ಇವಾಗ ಚಳಿಗಾಲ ಅಲ್ಲ, ಇಲ್ಲಿಗ ಸೆಕೆಗಾಲ ಇಲ್ಲ. ಸೊ ಅವಳ ಬ್ಯಾಕ್ ಯಾರ್ಡಲ್ಲಿ ಹೋಗಿ ಕೂತ್ಕೊಂಡೆವು, ಟೀ ಕಾಫಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡುವಂತ. ಸೊ ಹೀಗೆ ನೋಡಿ ಹೋಗಿ ಕೂತ್ಕೊಳ್ಳುವಾಗ ಅವಳದ್ದೊಂದು ಬ್ಯಾಕ್ ಯಾರ್ಡಿದ್ದು ಸ್ವಲ್ಪ ವಿಡಿಯೋ ತೆಗೆದೆ. ಚಿಕ್ಕ ಚಿಕ್ಕ ಗಿಡಗಳು ಏನು ಚೆನ್ನಾಗಿ ಬರಲಿಲ್ಲ, ಇನ್ನೂ ಒಳ್ಳೆಯದಾಗಬೇಕು. ಸೊ ದೊಡ್ಡ ಲಾಸ್ಟ್ ಇಯರ್ ನೆಟ್ಟ ಗಿಡಗಳೆಲ್ಲ ದೊಡ್ಡದಾಗಿವೆ. ಬಟ್ ತುಂಬ ಗಿಡಗಳನ್ನು ನೆಟ್ಟಿದ್ದಾಳೆ ಚಿಕ್ಕ ಚಿಕ್ಕದ್ದು. ಬಟ್ ಒಂದು ಟೊಮೆಟೊ ಗಿಡ ಒಂದು ಬಿಟ್ಟು ಮತ್ತು ಯಾವುದು ಅಷ್ಟೇನು ಒಳ್ಳೆ ಬರಲಿಲ್ಲ. ಯಾಕಂದರೆ ಅಲ್ಲಿ ತುಂಬ ಮರಳಲ್ಲ. ಸೊ ಏನು ಗಿಡಗಳು ಚೆನ್ನಾಗಾಗಲ್ಲ, ಫರ್ಟಿಲೈಸರ್ ತುಂಬ ಹಾಕಬೇಕಾಗುತ್ತೆ. ಸೊ ಒಂದು ಅಲೋವೆರಾ ಗಿಡ ಒಂದು ಚೆನ್ನಾಗಿ ಬಂದಿದೆ. ಸೊ ಇದು ಅವಳ ಬ್ಯಾಕ್ ಯಾರ್ಡ್. ಅಲ್ಲಿ ನಾವು ಸೆಕೆಗಾಲದಲ್ಲಿ ಜಾಸ್ತಿ ಕೂತ್ಕೊಳ್ಳಲ್ಲ, ಚಳಿಗಾಲದಲ್ಲಿ ನಾವು ಹೀಗೆ ಹೊರಗಡೆ ಕೂತ್ಕೊಂಡು ಟೀ ಕಾಫಿ ಇಲ್ಲದ್ರೆ ಏನಾದರೂ ಲಂಚ್ ಡಿನ್ನರ್ ಏನು ಮಾಡ್ತೇವೆ. ಸೊ ಯಾಕಂದರೆ ಅಲ್ಲಿ ಬಿಸಿಲಿರಲ್ಲ, ಅದಕ್ಕಾಗಿ. ರೋಸ್ ಗಿಡ ಒಂದು ಪಾಟಲ್ಲಿ ಹಾಕಿದ್ದು ಚೆನ್ನಾಗಿ ಬಂದಿದೆ, ತುಂಬ ರೋಸಸ್ ಆಗಿದೆ. ಅವಳು ಸಹ ನನ್ನ ಹಾಗೆಯೇ ತುಂಬ ಇಷ್ಟ ಅವಳಿಗೆ ಗಿಡಗಳಂದರೆ. ಚೆನ್ನಾಗಿ ನೆಟ್ಟಿದ್ದಾಳೆ. ದೊಡ್ಡ ದೊಡ್ಡ ಕಲ್ಲು ಎಲ್ಲ ಹಾಕಿ, ಅಂದರೆ ಮಣ್ಣು ಗಟ್ಟಿ ಆಗಬಾರ್ದಂತ. ಸೊ ಅದರಲ್ಲಿ ರೋಸಸ್ ಆಗಿದೆ, ಒಂದು ಸಲ ರೋಸಸ್ ಆಗಿ ಮುಗಿದಿದೆ. ಸೊ ನಮಗೆ ಇವಾಗ ಅವಳದ್ದು ಅರಬಿಕ್ ಕಾಫಿ ರವ್ವ ಅಂತ ಅದು ರೆಡಿ ಆಯಿತು. ಇದು ಚಿಕ್ಕ ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ಸ್ವಲ್ಪ ಕುಡಿಯೋದು. ಇದು ಅರಬಿಕ್ ಕಾಫಿ ಪರಿಮಳ ಅಲ್ಲ, ಒಂಥರ ಬೇರೆ ಪರಿಮಳ, ಏನೋ ಬೇರೆ ವಸ್ತು ಹಾಕ್ತಾರೆ ಅದಕ್ಕೆ. ಸೊ ಅದನ್ನು ಸ್ವಲ್ಪ ಸ್ವಲ್ಪ ಅಂತ ನಾವೊಂದು 2-3 ಸಲ ಕುಡಿದೆವು. ಮತ್ತು ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ತಂದಿದ್ಲು ಬೇಕ್ರಿಯಿಂದ. ಸೊ ಅದನ್ನು ಕೂಡ ತಿಂದೆವು. ಸೊ ನೋಡಿ, ಇಷ್ಟೇ ಕುಡಿಯೋದು. ಇಷ್ಟು ಚಿಕ್ಕ ಕಪ್ಪಲ್ಲಿ ಇನ್ನೂ ಸಹ ಅರ್ಧನೇ ಹಾಕೋದು. ಅದು ದೊಡ್ಡ ಕಪ್ಪಲ್ಲ, ಚಿಕ್ಕ ಚಿಕ್ಕ ಕಪ್ಗಳು. ಸೊ ಅದನ್ನೆಲ್ಲ ಅವಳು ಹಾಕಿ ನಮಗೆ ಕೊಟ್ಟಳು, ಮತ್ತು ಕುಡಿದೆವು ನಾವು. ಅದರೊಟ್ಟಿಗೆ ಒಳ್ಳೆ ಬ್ರೇಕ್ಫಾಸ್ಟ್ ಇತ್ತು. ತೋರಿಸ್ತೇನೆ ನೋಡಿ ಇಲ್ಲಿ. ಅವಳು ನನ್ನ ವೀಡಿಯೋ ತೆಗೆದ್ಲು, ಅದರ ಮಧ್ಯೆ ನಾನು ಸಹ ವೀಡಿಯೋ ತೆಗಿತಾ ಇದ್ದೆ. ನೋಡಿ, ಈ ಥರ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇಟ್ಟಿದ್ದು, ಬೇಕ್ರಿಯಿಂದ ತಂದಿದ್ದು, ಅವರು ಮಾಡಿದ್ದಲ್ಲ. ಸೊ ಇದನ್ನೆಲ್ಲ ತಿಂದು ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಾತಾಡಿ ಒಂದು 2-3 ಗಂಟೆ ಅವಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ನಾವು ಮತ್ತೆ ವಾಪಸ್ ಮನೆಗೆ ಬಂದೆವು. ಒಳ್ಳೆ ಕ್ರಿಸ್ಮಸ್ ಟ್ರೀ ಹಾಕಿದ್ದಾಳೆ ಮನೆ ಒಳಗಡೆ, ದೊಡ್ಡದು. ಸೊ ಅದರದ್ದೊಂದು ಚಿಕ್ಕ ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ಶೇರ್ ಮಾಡುವ ಅಂತ ಹೇಳುತ್ತಾ ಈ ವಿಡಿಯೋ ಮಾಡಿದೆ. ಹೇಗನಿಸಿತು ನಿಮಗೆ ನನ್ನ ವಿಡಿಯೋ? ಚೆನ್ನಾಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಮತ್ತು ಎಲ್ಲರಿಗೂ ಥ್ಯಾಂಕ್ ಯು. ನಿಮಗೆ ನನ್ನ ವಿಡಿಯೋ ನೋಡಿದವರಿಗೆ ಥ್ಯಾಂಕ್ ಯು.